ಎಲ್ರಿಗೂ ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ ಹೇಳ್ತಾ ನಾವು ಇವತ್ತು ನಮ್ಮ ಏನು ಹಿಂದೂ ಇದು ಫೆಬ್ರವರಿ 9th ಹಿಂದೂ ನ್ಯೂಸ್ ಪೇಪರ್ ಇದೆಯಲ್ಲ ಅದನ್ನು ಅನಾಲಿಸಿಸ್ ಮಾಡ್ತಾ ಶುರು ಮಾಡೋಣ. ಓಕೆ, ಇವತ್ತು ಪೇಪರಲ್ಲಿ ಏನಿತ್ತು ಅಂದರೆ ಒಂದು ಎಡಿಟೋರಿಯಲ್ ಇತ್ತು. ಇದು ನಮ್ಮ GS2ನ ಗವರ್ನೆನ್ಸ್ ಮತ್ತು ಗವರ್ಮೆಂಟ್ ಪಾಲಿಸೀಸ್ ಅಂತ ಏನೊಂದು ಟಾಪಿಕ್ ರೆಲೆವೆಂಟ್ ಇದೆಯಲ್ಲ ಅದಕ್ಕೆ ತುಂಬ ರಿಲೆವೆಂಟ್ ಆಗುತ್ತೆ. ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ ಚಾರ್ಟಿಂಗ್ ಎ ಪಾತ್ ಫಾರ್ ದ ಪಾಪ್ಯುಲೇಷನ್ ಕಮಿಟಿ ಅಂತ ಅಂದ್ಬಿಟ್ಟು ಒಂದಿದು ಆರ್ಟಿಕಲ್ಲು. ಇದು ತುಂಬಾ ಚೆನ್ನಾಗಿದೆ. ಇದು ರೀಸೆಂಟಾಗಿ ಏನು ನಮ್ಮ ಇಂಟರ್ಮ್ ಬಜೆಟ್ ಏನು ಬಿಟ್ಟರು ಆ ಒಂದು ಬೇಸಿಸ್ ಮೇಲೆ ಇದು ಏನಂದರೆ ಇಂಟರ್ಮ್ ಬಜೆಟ್ ಅನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಏನಂದರೆ ಒಂದು ಗ್ರೌಂಡ್ ಬ್ರೇಕಿಂಗ್ ಹೈ ಪವರ್ಡ್ ಕಮಿಟಿನ ಮಾಡಬೇಕು. ಅದು ಏನಕ್ಕೆ? ಟು ಅಡ್ರೆಸ್ ದ ಚಾಲೆಂಜಸ್ ಅರೈಸಿಂಗ್ ಇಂಡಿಯಾಸ್ ಅಂದರೆ ಇಂಡಿಯಾದ ಒಂದು ಪಾಪ್ಯುಲೇಷನ್ ಗ್ರೋತಿಗೋಸ್ಕರ, ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಇದರಲ್ಲಿ ಚಾಲೆಂಜಸ್ಸು ಇದೆ, ಆಪರ್ಚುನಿಟೀಸು ಇದೆ. ಇದರಲ್ಲಿರೋ ಚಾಲೆಂಜಸ್ನ ಅಡ್ರೆಸ್ ಮಾಡೋಕ್ಕೋಸ್ಕರ ಒಂದು ಹೈ ಪವರ್ಡ್ ಕಮಿಟಿನ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದರು. ಆ ಮುಖಾಂತರ ಇದು ಆರ್ಟಿಕಲ್ಲು ಬರೆದಿದ್ದಾರೆ. ಯಾವ ಥರ ಮಾಡಬೇಕು ಏನು ಅಂತ ಒಂದು ಸಜೆಷನ್ ರೆಕಮೆಂಡೇಶನ್ಸ್ನ ಇದರಲ್ಲಿ ಹೇಳಿದ್ದಾರೆ. ಇದರಲ್ಲಿ ಏನಂದರೆ ಫಾರ್ಮುಲೇಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್ ಫಾರ್ ಮ್ಯಾನೇಜಿಂಗ್ ಪಾಪ್ಯುಲೇಷನ್ ಗ್ರೋತ್, ಅಂದರೆ ಒಂದು ಪಾಲಿಸೀಸ್ನ ಮತ್ತು ಸ್ಟ್ರಾಟಜೀಸ್ನ ಫಾರ್ಮ್ ಮಾಡಬೇಕು ಪಾಪ್ಯುಲೇಷನ್ ಗ್ರೋತ್ನ ಇದನ್ನು ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಅದು ಎಂಥದ್ದು ಅಂತಂದರೆ ಫ್ಯಾಮಿಲಿ ಪ್ಲಾನಿಂಗ್ ಆಗಿರ್ಬೋದು, ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ರಿಲೇಟೆಡ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಸೋಷಿಯೋ ಎಕನಾಮಿಕ್, ಈ ಎಲ್ಲ ಒಂದು ಚಾಲೆಂಜಸ್ನು ಇದನ್ನು ಮಾಡ್ಕೊಂಡ್ಬಿಟ್ಟು ಇಂಥ ಒಂದು ಇಶ್ಯೂಸ್ನ ಇದನ್ನು ಮಾಡೋ ಅಂಥ ಪಾಲಿಸೀಸು ಮತ್ತು ಸ್ಟ್ರಾಟಜೀಸ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ರಿಸರ್ಚ್ ಬೇಕು, ಒಂದು ರಿಗರಸ್ ರಿಸರ್ಚು, ಡೇಟಾ ಅನಾಲಿಸಿಸು ಮತ್ತು ಮಾನಿಟರಿಂಗ್ ಆಫ್ ಡೆಮೋಗ್ರಫಿಕ್ ಟ್ರೆಂಡ್ಸ್ ಫಾರ್ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್. ಒಂದು ಇನ್ಫಾರ್ಮ್ಡ್ ಡಿಸಿಷನ್ನ ತೊಗೊಳಕ್ಕೋಸ್ಕರ ಅದಕ್ಕೆ ಪರ್ಟಿಕ್ಯುಲರ್ ಆಗಿರೋಂಥ ಡೇಟಾ ಬೇಕು, ಅದ್ರ ಜೊತೆಗೆ ರಿಸರ್ಚ್ ಮಾಡಬೇಕು ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಅದಾದಮೇಲೆ ವೇರಿಯಸ್ ಇವ್ರ ಜೊತೆ ಅಂದರೆ ಗೌರ್ಮೆಂಟ್ ಏಜೆನ್ಸಿಗಳ ಜೊತೆ, NGOsಗಳ ಜೊತೆ, ಸಿವಿಲ್ ಸೊಸೈಟಿ ಇಂಥವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಇನ್ನು ಇಂಡಿಯಾದ ಡೆಮೋಗ್ರಫಿಕ್ಸ್ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ಸುಮಾರು 2030 ಅಷ್ಟೊತ್ತಿಗೆ ನಮ್ಮ ಇಂಡಿಯಾ ಸುಮಾರು 146 ಬಿಲಿಯನ್ ಅಷ್ಟು ಪಾಪ್ಯುಲೇಷನ್ ಗ್ರೋತ್ ಆಗುತ್ತಂತೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಅವರು ಫರ್ಟಿಲಿಟಿ ರೇಟ್ಸು ಕೂಡ ಡಿಕ್ಲೈನ್ ಆಗ್ತಾ ಇದೆ. ಅದರ ಜೊತೆಗೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಫರ್ಟಿಲಿಟಿ ರೇಟ್ಸು ಡಿಕ್ಲೈನ್ ಆಗಿಬಿಟ್ಟು ಅದೇನಂದರೆ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಯಾವ ಥರ ಆಗ್ತಾ ಇದೆ ಅಂತಂದರೆ ಹೈಯರ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾ ಇದ್ದಾರೆ. ಅಂದರೆ ವರ್ಕ್ ಮಾಡೋರು, ಕೆಲಸ ಮಾಡೋರು ತುಂಬ ಜನ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಅದೇ ಡಿಕ್ಲೈನ್ ಇನ್ ಫರ್ಟಿಲಿಟಿ ರೇಟ್ಸ್ ಅಂತಂದರೆ ಇತ್ತೀಚೆಗೆ ಮಕ್ಕಳನ್ನ ಒಂದೊಂದೇ ಮಕ್ಳಿಗೆ ಸಾಕು, ಇಲ್ಲ ಮಕ್ಕಳೇ ಬೇಡ ಅಂತ ಅಂದ್ಕೊಂತಿರೋರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್, ಈ ನಿಟ್ಟಿನಲ್ಲಿ ಇಲ್ಲಿ ಏನು ಹೈಯರ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇರೋದ್ರಿಂದ ನಾವು ಅವ್ರು ಏನು ಹೇಳ್ತಾರೆ, ಗೌರ್ಮೆಂಟು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಆ ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಮಾಡಬೇಕು? ಹೆಲ್ತ್ ಸೆಕ್ಟರ್ ಮಾಡಬೇಕು, ಎಜುಕೇಷನ್ ಸೆಕ್ಟರ್ ಮಾಡಬೇಕು, ಮತ್ತು ಸ್ಕಿಲ್ ಡೆವಲಪ್ಮೆಂಟ್. ಇಲ್ಲ ಅಂತಂದರೆ ಏನಂದರೆ ಈಗ ಒಂದು ಮಗು ಹುಟ್ಟುತ್ತೆ, ಈ ಮಗುಗೆ ನಾವು ಸರಿಯಾದ ಒಂದು ಶಿಕ್ಷಣ ಕೊಡೋಕ್ಕಾಗಿಲ್ಲ, ಸರಿಯಾದ ಒಂದು ಹೆಲ್ತ್ ಕೊಡೋಕ್ಕಾಗಿಲ್ಲ, ಅದಕ್ಕೆ ಇವೆರಡೂ ಸರಿ ಇದ್ದು ಆ ಮಗುಗೆ ನಾವು ಸರಿಯಾದ ಒಂದು ಸ್ಕಿಲ್ ಡೆವಲಪ್ಮೆಂಟ್ನ ಮಾಡಿಲ್ಲ ಅಂತಂದರೆ ಅದು ವೇಸ್ಟ್ ಆಗುತ್ತೆ. ಇಟ್ ವಿಲ್ ನಾಟ್ ಹೆಲ್ಪ್ ಫಾರ್ ದ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಆಥರ್ ಹೇಳ್ತಾ ಇದ್ದಾರೆ. ಇನ್ನು ಹೆಲ್ತ್, ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಚಾಲೆಂಜಸ್ ಬಗ್ಗೆ ಆಥರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆಲ್ರೆಡಿ ದರ್ ಆರ್ ಚಾಲೆಂಜಸ್ ಇನ್ ಎನ್ಶೂರಿಂಗ್ ಎಕ್ಸೆಸ್, ಅಂದರೆ ಕ್ವಾಲಿಟಿ ಹೆಲ್ತ್ ಕೇರು ಮತ್ತು ಎಜುಕೇಷನ್ನ ಇದನ್ನು ಮಾಡೋದ್ರಲ್ಲಿ ಸ್ವಲ್ಪ ಅಡೆತಡೆಗಳಾಗಿದೆ, ಇದನ್ನು ಅಡ್ರೆಸ್ ಮಾಡಬೇಕು. ಆಮೇಲೆ ಪಬ್ಲಿಕ್ ಅದಕ್ಕೆ ಏನು ಮಾಡಬೇಕು, ಗೌರ್ಮೆಂಟ್ ಏನು ಮಾಡಬೇಕು, ಪಬ್ಲಿಕ್ ಸ್ಪೆಂಡಿಂಗ್ ಆನ್ ಹೆಲ್ತ್ ಆ್ಯಸ್ ಹೆಲ್ತ್ ಏನಿದೆ ಆಲ್ರೆಡಿ ನಿಂತು ಬಿಟ್ಟಿದೆ. ಸುಮಾರು 1.7% GDP ಅಷ್ಟೇ ತನಕ ನಿಂತು ಬಿಟ್ಟಿದೆ. GDPಯ ಬರೀ 1.7% ಅಷ್ಟು ಇದಷ್ಟೇ ಮಾತ್ರ ಹೆಲ್ತ್ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ, ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅದು ಅಲ್ಲೇ ಸ್ಟಾಗ್ನೆಂಟ್ ಆಗಿದೆ. ಅದನ್ನ ಜಾಸ್ತಿ ಮಾಡುವಂಥ ಒಂದು ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಮಾಡಬೇಕು. ಅಂದರೆ ಒಂದು ನಿರ್ಧಾರ ತಗೋಬೇಕಾದ್ರೆ ನಮ್ಗೆ ಎಷ್ಟೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ನಿಟ್ಟಲ್ಲಿ ಆ ಥರ ಏನು ಹೇಳ್ತಾ ಇದ್ದಾರೆ, ಒಂದು ಡೇಟಾ ಬೇಕು, ಡೇಟಾ ಇರಬೇಕು. ಚೆನ್ನಾಗಿ ಡೇಟಾ ಇತ್ತು ಅಂದರೆ ನಾವು ಚೆನ್ನಾಗಿ ನಿರ್ಧಾರ ಮಾಡ್ಬೋದು. ಅದ್ರ ಜೊತೆಗೆ ರಿಸರ್ಚ್ ಮಾಡಬೇಕು, ಚೆನ್ನಾಗಿ ರಿಸರ್ಚ್ ಮಾಡಬೇಕು. ಈ ಥರದ್ದೊಂದು ಮಾಡಬೇಕು ಅಂತ ಅಂದ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಅವ್ರ ರೆಕಮೆಂಡೇಶನ್ಸ್ ಏನು ಹೇಳಿದ್ದಾರೆ ಅಂದರೆ ಹಾಲಿಸ್ಟಿಕ್ ಅಪ್ರೋಚ್ ಅಂದರೆ ಎಲ್ಲರನ್ನೂ ಇನ್ಕ್ಲೂಸಿವ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್, ಎಲ್ಲರನ್ನೂ ಒಂದು ಇದನ್ನು ಮಾಡ್ಕೊಂಡು ಹೋಗುವಂಥ ಒಂದು ಕೆಲವೊಂದು ಪಾಲಿಸೀಸ್ನ ತರಬೇಕು. ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ನಾನು ಹೇಳ್ದಂಗೆ ಹೆಲ್ತ್ ಮತ್ತು ಎಜುಕೇಷನ್ ಇಂಥ ಸೆಕ್ಟರ್ಗಳಲ್ಲಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಆಮೇಲೆ ಜೆಂಡರ್ ಈಕ್ವಾಲಿಟಿ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಬರೀ ಜೆಂಡರ್ ಈಕ್ವಾಲಿಟಿ ಅಂತಂದರೆ ಹುಡುಗರು ಹುಡುಗಿಯರನ್ನ ಸಮತೋಲನವಾಗಿ ಒಂದು ಇದನ್ನು ಮಾಡೋಂಥ ಒಂದು ಇದನ್ನು ತರಬೇಕು. ಆಮೇಲೆ ಸ್ಟ್ರಾಟಜಿಕ್ ಪ್ಲಾನಿಂಗು ಮತ್ತು ಎಫೆಕ್ಟಿವ್ ಇಂಪ್ಲಿಮೆಂಟೇಷನು ಮತ್ತು ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ನೆಲ್ಲ ಮಾಡಬೇಕು. ಕೆಲವೊಂದು ಇದು IMF, ವರ್ಲ್ಡ್ ಬ್ಯಾಂಕ್ ಇಂಥ ಇನ್ಸ್ಟಿಟ್ಯೂಷನ್ಸ್ಗಳ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಾಗ ಅವರು ಕೂಡ ಒಳ್ಳೊಳ್ಳೆ ಡೇಟಾ ಕೊಡ್ತಾರೆ. ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಾಗ ಅವರಲ್ಲಿರೋ ಒಂದು ಟೆಕ್ನಿಕ್ಸು ಇದೆಲ್ಲ ನಮಗೂ ಸಿಗುತ್ತೆ ಅನ್ನೋದನ್ನ ಆಥರು ಹೇಳಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟ್. ಓಕೆ,
ಇದನ್ನ ಇಷ್ಟು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಇದು ನಮ್ಮ GS3 ಇಂಡಿಯನ್ ಎಕಾನಮಿ ಗವರ್ಮೆಂಟ್ ಬಡ್ಜೆಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ಫುಲ್. ಇದು ಏನ್ ಹೇಳಿದ್ದಾರೆ ಅಂದ್ರೆ R&D ಸ್ಪೆಂಡ್ ಗೋಲ್ಡನ್ ಇಂಟರ್ವೆನ್ಷನ್ ಆರ್ ಸ್ಮೋಕ್ ಅಂಡ್ ಮಿರರ್ಸ್ ಅಂತ. ಇದು ಯಾವ ನಿಟ್ಟಿನಲ್ಲಿ ಆರ್ಟಿಕಲ್ ಬರ್ತಿದ್ದಾರೆ ಅಂತಂದ್ರೆ, ಇತ್ತೀಚೆಗೆ ನಮ್ಮ ಇಂಟರ್ಮ್ ಗವರ್ಮೆಂಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸುಮಾರು 1,00,000 ಕೋಟಿಯಷ್ಟು 50 ವರ್ಷಕ್ಕೆ ಪ್ರೈವೇಟ್ನವ್ರಿಗೆ ಸ್ಪೆಂಡ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ದುಡ್ಡನ್ನ ತೆಗೆದಿರ್ತಾರಂತೆ. ಅಂದ್ರೆ ಕೊಲಾಟ್ರಲ್ ಫ್ರೀ ಲೋನ್ಸ್ ಆಗಿರ್ಬೋದು, ಕಮ್ಮಿ ಬಡ್ಡಿ ದರದಲ್ಲಿ ಲೋನ್ಸ್ ಆಗಿರ್ಬೋದು, ಈ ತರದೆಲ್ಲ ಕೊಡಕ್ಕೆ 1,00,000 ಕೋಟಿನ ಮೀಸಲಿಡ್ತಾರಂತೆ ನೆಕ್ಸ್ಟ್ 50 ವರ್ಷಕ್ಕೆ. ಸೊ ಅದ್ರ ಬಗ್ಗೆ ಆತರು ಸರಿ ಈ ತರದೇನೋ ಮಾಡ್ತಾ ಇದಾರೆ ನಿಜ, ಆದ್ರೆ ಇದು ಎಷ್ಟ್ರ ಮಟ್ಟಿಗೆ ಯಾರಿಗೆ ತಲುಪತ್ತೆ, ಹೆಂಗ್ ತಲುಪತ್ತೆ ಅನ್ನೋದ್ರ ಬಗ್ಗೆ ನೋಡ್ಬೇಕು ನಾವು. ಬರೀ ಅವ್ರು 1,00,000 ಕೋಟಿ ಇಟ್ಟ ತಕ್ಷಣ ಅದು ಇದನ್ನ ಮಾಡೋದಲ್ಲ ಅಂತ ಅಂದ್ಬಿಟ್ಟು, ಅಂದ್ರೆ ಇದನ್ನ ಮಾಡೋದು ಏನಕ್ಕೆ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ. ಸೊ ಆತರು ಇದು ಹೆಂಗ್ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ರಿಟಿಕಲ್ ಆಗಿ ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಈಗ ಸದ್ಯಕ್ಕಂತೂ ನಮ್ಮ ದೇಶದಲ್ಲಿ ಪ್ರೈವೇಟ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು R&D ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತುಂಬಾನೇ ಲೋ ಇದೆ. ಅದಾದ್ಮೇಲೆ ಡಿಕ್ಲೈನಿಂಗ್ R&D ಆಸ್ ಅ ಫ್ರಾಕ್ಷನ್ ಆಫ್ GDP. ಮತ್ತೆ ಅಂದ್ರೆ R&D ಮೇಲೆ ನಮ್ದು ಇನ್ವೆಸ್ಟ್ಮೆಂಟ್ ಅನ್ನೋ ಜಾಸ್ತಿ ಆಗ್ತಾ ಇದೆ, ಅಬ್ಸಲ್ಯೂಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ವೆನ್ ಕಂಪೇರ್ ಟು GDP, ಫ್ರಾಕ್ಷನ್ ಆಫ್ GDP ಹೋದಾಗ ಬೇರೆ ದೇಶಗಳಿಗೆ US ಇಂಥ ಬೇರೆ ಕೊರಿಯಾ, ಸೌತ್ ಕೊರಿಯಾ ಇಂಥವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ದು ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಯಾಂಡೆಡ್ ಪರ್ಪಸ್ ಆಫ್ ಇನೋವೇಷನ್ ಅಂದ್ರೆ ಇನೋವೇಷನ್ ಯಾಕೆ ಮಾಡಬೇಕು ಅಂತಂದ್ರೆ, ಮುಂಚೆ ಬರೀ ಎಕನಾಮಿಕ್ ಗ್ರೋತ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಈಗ ಬರೀ ಎಕನಾಮಿಕ್ ಗ್ರೋತ್ ಅಷ್ಟೇ ಅಲ್ಲ, ಎಕನಾಮಿಕ್ ಗ್ರೋತ್ ಮತ್ತೆ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಮತ್ತೆ ಸಸ್ಟೈನಬಿಲಿಟಿ, ಇವು ಮೂರನ್ನೂ ಇಟ್ಕೊಂಡ್ಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆ ಥರ ಹೇಳ್ತಾರೆ. ಅದಾದ್ಮೇಲೆ ಈಕ್ವಿಟಬಲ್ ಗ್ರೋತ್ ಮತ್ತೆ ರೋಲ್ ಆಫ್ ಸ್ಟೇಟ್ ಇನ್ ಇನೋವೇಷನ್. ನಾವು ಈಕ್ವಿಟಬಲ್ ಗ್ರೋತ್ ತರಬೇಕು ಅಂತಂದ್ರೆ ಸ್ಟೇಟ್ ಇನೋವೇಷನ್ ಇದನ್ನ ಮಾಡಬೇಕು, ಪ್ರೈವೇಟ್ ಸೆಕ್ಟರ್ಕಿನ ಸ್ಟೇಟ್ ರೋಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನೋಡಿ, ನೀಡ್ ಫಾರ್ ಇನ್ಕ್ರೀಸ್ ಪಬ್ಲಿಕ್ ಸೆಕ್ಟರ್ R&D. ಓಕೆ, ಅದಾದ್ಮೇಲೆ ಪ್ರೈವೇಟ್ ಸೆಕ್ಟರ್ ಮತ್ತೆ ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂತಂದ್ರೆ, ಏನಕ್ಕೆ ನೀಡ್ ಫಾರ್ ಇನ್ಕ್ರೀಸ್ ಪ್ರೈವೇಟ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಅಂತ ಅಂದ್ರೆ, ನಾನು ಇದನ್ನ ಮುಂದೆ ಹೇಳ್ತೀನಿ ನಿಮಗೆ ಏನಕ್ಕೆ ಇಂಪಾರ್ಟೆಂಟ್ ಅಂತ. ಆಮೇಲೆ ಸನ್ರೈಸ್ ಸೆಕ್ಟರ್ಸ್ಗೆ ಅಂತಾನೆ ಹೇಳಿದ್ದಾರೆ ಇಂಟರ್ಮ್ ಬಜೆಟ್ ಅಲ್ಲಿ. ಆದ್ರೆ ಯಾವ್ದು ಸನ್ರೈಸ್ ಸೆಕ್ಟರ್ಸ್ ಅಂದ್ರೆ ಏನು? ಎಲ್ಲಾ ಒಂದು ಇದರಲ್ಲೂ ಕೂಡ ಸೆಕ್ಟರ್ಲ್ಲೂ ಕೂಡ ಸನ್ಶೈನ್ ಇಂಡಸ್ಟ್ರೀಸ್ ಇದಾವೆ, ನೀವು ಯಾವ್ದಕ್ಕೆ ಎಷ್ಟು ಅಂತ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವರು ನೋಡಿ, ಚಾಲೆಂಜಸ್ ಅಂಡ್ ಕ್ವಶನ್ಸ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಡಿಫೈನಿಂಗ್ ಗೋಲ್ಸ್, ಡೊಮೈನ್ ವೈಸ್ ಅಲೋಕೇಶನ್ಸ್, ಟಾರ್ಗೆಟ್ಸ್, ಈ ತರದನ್ನ ಹೆಂಗೆ ನಿರ್ಧಾರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಆಥರ್ ಕ್ವಶನ್ ಮಾಡಿದ್ದಾರೆ. ಇನ್ನ ನಾನು ಹೇಳಿದೆ ನಿಮಗೆ, ನೀಡ್ ಫಾರ್ ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯಾಕೆ ಹೆಲ್ಪ್ಫುಲ್ಲು, ಪ್ರೈವೇಟ್ ಅವ್ರಿಗೆ ಯಾಕೆ ಹೆಲ್ಪ್ಫುಲ್ ಅಂತಂದ್ರೆ, ಒಂದು ಫಿನಾನ್ಷಿಯಲ್ ರಿಸೋರ್ಸಸ್, ಪ್ರೈವೇಟ್ಸ್ ಅವ್ರ ಹತ್ರ ತುಂಬಾನೇ ಚೆನ್ನಾಗಿ ಫಿನಾನ್ಷಿಯಲ್ ರಿಸೋರ್ಸ್ ಅವ್ರದೇ ಆದಂಥ ಅಮೌಂಟ್ ಇರುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಇನೋವೇಷನ್ ಅಂಡ್ ಕಾಂಪಿಟೇಟಿವ್ನೆಸ್. ಈಗ ಪ್ರೈವೇಟ್ ಸೆಕ್ಟರ್ಗೆ ಓಪನ್ ಅಪ್ ಆದಾಗ, ಈಗ ಬರೀ ಸ್ಟೇಟ್ ಗೌರ್ಮೆಂಟ್, ಇದು ಬರೀ ಸ್ಟೇಟ್ ಅಂದ್ರೆ ಗೌರ್ಮೆಂಟ್ ಅಷ್ಟೇ ಇತ್ತು ಅಂತಂದ್ರೆ ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಒಂದು ಇದೇ ಇರೋದಿಲ್ಲ. ಓಕೆ, ಗೌರ್ಮೆಂಟ್ ಏನ್ ಮಾಡಿದ್ರು ಅದನ್ನ ಅದ್ರ ಪಾಡಿಗೆ ಅದು ಹಿಂಗೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಕಾಂಪಿಟೇಷನ್ ಇನ್ನೊಬ್ರು ಯಾರೋ ಇದ್ರೆ, ಅದೇ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಈಗ ಕಂಪನಿ A ಇರುತ್ತೆ, ಕಂಪನಿ B ಇರುತ್ತೆ. ನಾನ್ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಕಾಂಪಿಟೇಷನ್ ಬರುತ್ತೆ. ಆ ಕಾಂಪಿಟೇಷನ್ ಇಂದ ಏನಾಗುತ್ತೆ, ಎಕ್ಸ್ಪರ್ಟೈಸ್ ಆಗ್ತಾ ಹೋಗುತ್ತೆ. ಅವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೆಂಗೆ ನಾನು ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ಅದು ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಮಾರ್ಕೆಟ್ ಓರಿಯೆಂಟೇಷನ್, ಪ್ರೈವೇಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮಾರ್ಕೆಟಿಗೆ ತಕ್ಕಂಥ ಒಂದು ಟೆಕ್ನಾಲಜೀಸ್ಗಳನ್ನ ತರ್ತಾ ಹೋಗ್ತಾರೆ, ಇದ್ರ ಮೇಲೆ ಇನೋವೇಷನ್ ಮಾಡ್ತಾ ಹೋಗ್ತಾರೆ. ಆದರೆ ಬರೀ ಗೌರ್ಮೆಂಟ್ ಅವ್ರು ಮಾಡಿದ್ರೆ ಈ ಥರ ಮಾಡೋದಿಲ್ಲ. ಅವರು ಏನಿದೆಯೋ ಅದನ್ನು ಸುಮ್ಮನೆ ತಡ್ಕೊಂತ ಹೋಗ್ತಾರೆ. ಸೊ ಹಾಗಾಗಿ ಆ ಪ್ರೈವೇಟ್ ಇನ್ವೆಸ್ಟ್ಮೆಂಟು ಹೆಲ್ಪ್ಫುಲ್ಲು. ಇನ್ನು ಎಫಿಷಿಯನ್ಸಿ ಆ್ಯಂಡ್ ಎಫಿಷಿಯನ್ಸಿನೂ ತರ್ತಾರೆ. ಯಾಕೆಂತಂದರೆ ಪ್ರೈವೇಟ್ ಸೆಕ್ಟರಲ್ಲಿ ಈಗ ಪ್ರಾಫಿಟ್ಸ್ ಚೆನ್ನಾಗಿ ಬರಬೇಕಂದ್ರೆ ಎಫಿಷಿಯೆಂಟ್ ಆಗಿರಬೇಕು. ಯಾಕಂದರೆ ಈಗ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ತೀನಿ, ಅದು ಎಫಿಷಿಯೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾನು ಅಲ್ಲಿಗೆ ಹೋಗೋದಿಲ್ಲ. ಅದಕ್ಕೆ ಅವ್ರು ಆಬ್ವಿಯಸ್ಲಿ ಏನು ಮಾಡ್ತಾರೆ, ಎಫಿಷಿಯೆಂಟ್ ಆಗಿರೋದನ್ನ ಮಾಡ್ತಾರೆ ತುಂಬ ಇದರಲ್ಲಿ. ಹಾಗಾಗಿ ಅದು ಒಂದು ಇದರಿಂದ ಇದು ಒಂದು. ಆಮೇಲೆ ಗ್ಲೋಬಲ್ ಕೊಲಾಬರೇಷನ್, ಈಗ ಪ್ರೈವೇಟ್ ಸೆಕ್ಟರ್ನ ನಾವು ತೊಗೊಂಡ್ಬಂದ್ರೆ ಬೇರೆ ಬೇರೆ ದೇಶದ ಕಂಪನಿಗಳೆಲ್ಲ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿದಾಗ ನಮಗೆ ಅಲ್ಲಿ ಕೊಲಾಬರೇಷನ್ಸ್ ಸಿಕ್ಬಿಟ್ಟು ನಮ್ದು ಇನ್ನೂ ಎಫಿಷಿಯನ್ಸಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಬ್ ಕ್ರಿಯೇಷನ್, ಪ್ರೈವೇಟ್ನವ್ರು ಬಂದು ಚೆನ್ನಾಗಿ ಮಾಡಿದ್ರು ಅಂದರೆ ಜಾಬ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಯಾಕೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಅಂತಂದರೆ, ಪ್ರೈವೇಟ್ನವ್ರಿಗೆ ಏನಂದರೆ ಅವ್ರದ್ದು ಒಂದು ಆಸೆ, ನಾನು ಇನ್ನೂ ದುಡ್ಡು ಮಾಡಬೇಕು. ಈ ಒಂದು ಇದರಿಂದ ಅವ್ರು ಏನು ಮಾಡ್ತಾರೆ, ರಿಸ್ಕ್ ತಗೋತಾರೆ. ಸರಿ, ಅವನು ಆಗಿದ್ದಾಗಲಿ ನುಗ್ಗೋಣ ಅಂತ ಅಂದ್ಬಿಟ್ಟು ಈ ಥರದೊಂದು ಇದನ್ನು ಪ್ರೈವೇಟ್ ಅವ್ರು ಇರುತ್ತೆ. ಆದರೆ ಗೌರ್ಮೆಂಟ್ ಅವ್ರು ಈ ಥರ ಮಾಡೋದಿಲ್ಲ. ಯಾಕಂದರೆ ಗೌರ್ಮೆಂಟ್ ಅವರು ಬೇರೆ ಎಲ್ಲದನ್ನು ಸೋಷೋ ಎಕನಾಮಿಕ್ ಫ್ಯಾಕ್ಟರ್ಸ್ ಇದನ್ನೆಲ್ಲದನ್ನು ಯೋಚನೆ ಮಾಡ್ತಿರ್ತಾರೆ ಅವರು. ಹಾಗಾಗಿ ಕೆಲವೊಂದೊಂದು ರಿಸ್ಕ್ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಪ್ರೈವೇಟ್ನವ್ರು ಹಂಗೆ ನೋಡೋದಿಲ್ಲ. ಅದಾದಮೇಲೆ ಡೈವರ್ಸ್ ಎಕ್ಸ್ಪರ್ಟೈಸ್. ಇವ್ರ ಹತ್ರ ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಎಂಟರ್ಪ್ರೈಸ್ ಅಂತ ಒಂದು ಇರುತ್ತೆ. ಇವನು ಏನು ಮಾಡ್ತಾನೆ, ಇವನು ಫಾರ್ಮಾ ಸೆಕ್ಟ್ರಲ್ಲಿ ಒಂದು ಇದಿರುತ್ತೆ, ಇವನು ಕನ್ಸ್ಟ್ರಕ್ಷನ್ ಸೆಕ್ಟ್ರಲ್ಲಿ ಒಂದು ಇರ್ತಾನೆ, ಇನ್ನೊಂದು ಬೇರೆ ಬೇರೆ ಎಲ್ಲ ಸೆಕ್ಟ್ರಲ್ಲೂ ಕೂಡ ಇವನು ಇದಿರುತ್ತೆ. ಈ ಒಂದು ಸೆಕ್ಟರ್ಸನ್ನು, ಈ ಎಕ್ಸ್ಪರ್ಟೀಸನ್ನು ತಗೊಂಬಂದು ನೆಕ್ಸ್ಟ್ ಇನ್ನೊಂದು ಕಂಪನಿಲಿ ಹಾಕ್ತಾನೆ. ಸೊ ಈ ಥರದೊಂದು ಎಕ್ಸ್ಪರ್ಟೀಸ್ ಅವನ ಹತ್ರ ಇರುತ್ತೆ. ಸೊ ಡೈವರ್ಸ್ ಎಕ್ಸ್ಪೀರಿಯನ್ಸು ಆಬ್ವಿಯಸ್ಲಿ ಒಂದು ಕಂಪನಿ ನಡೆಸೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ, ಇದು ಇಷ್ಟು ಈ ಆರ್ಟಿಕಲ್. ಇನ್ನು ನೆಕ್ಸ್ಟು
ಇದು ನೋಡಿ ಎಡಿಟೋರಿಯಲ್ಸ್ ಅಷ್ಟಿತ್ತು. ಇನ್ನು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತ ಬಂದಾಗ GS3 ಇಂಡಿಯನ್ ಎಕಾನಮಿಲಿ ವೈಟ್ ಪೇಪರ್ ಮತ್ತು ಬ್ಲ್ಯಾಕ್ ಪೇಪರ್ ಏನು ಹೇಳಿದ್ದಾರೆ ಸೀತಾರಾಮನ್ ಜಿ ಅವರು, ನಾವು 10 ವರ್ಷದಿಂದ ಗೌರ್ಮೆಂಟ್ನ ಉಳಿಸಿದೀವಿ, ನಮ್ಕಿನ ಮುಂಚಿನ ಸರ್ಕಾರ ಯಾವ್ದಿತ್ತಲ್ಲ ಆ ಸರ್ಕಾರ ಗೌರ್ಮೆಂಟ್ ಆಲ್ರೆಡಿ ಇದಕ್ಕೆ ನಮ್ಮ ದೇಶನ ಮುಳುಗಿಸೋಂಥ ಪರಿಸ್ಥಿತಿ ಬಂದಿತ್ತು, ನಾವು ಬಚಾವ್ ಮಾಡಿದೀವಿ ಅಂತ ಅಂದ್ಬಿಟ್ಟು ವೈಟ್ ಪೇಪರ್ನ ಇದನ್ನ ಮಾಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬ್ಲ್ಯಾಕ್ ಪೇಪರ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ವೈಟ್ ಪೇಪರ್ ಅಂದ್ರೆ ಏನು, ಬ್ಲ್ಯಾಕ್ ಪೇಪರ್ ಅಂದ್ರೆ ಏನು ಅಂದ್ರೆ ಪ್ರತಿ ವರ್ಷಕ್ಕೊಂದ್ಸತಿ, ಪ್ರತಿ 10 ವರ್ಷಕ್ಕೊಂದ್ಸತಿ, ನಾಟ್ ವರ್ಷ ಅಲ್ಲ, ಪ್ರತಿ 10 ವರ್ಷಕ್ಕೊಂದ್ಸತಿ ಗವರ್ಮೆಂಟಿನ ಒಂದು ಎಕಾನಮಿ ಯಾವ ತರ ನಡೆದಿತ್ತು, ಹಿಂದೆ ಹೆಂಗ್ ನಡೆದಿತ್ತು, ಈಗ ನಾವೇನ್ ಮಾಡಿದೀವಿ ಅಂತ ಒಂದು ಪ್ರೆಸೆಂಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ವೈಟ್ ಪೇಪರ್. ಅದೇ ರೀತಿ ಬ್ಲ್ಯಾಕ್ ಪೇಪರ್ ಏನಂದ್ರೆ ಇದಕ್ಕೆ ಇದಾಗ್ಬಿಟ್ಟು ಆವತ್ತಿನ 10 ವರ್ಷದ ಗವರ್ಮೆಂಟಿನ ಕ್ರಿಟಿಸೈಸ್ ಮಾಡಿಬಿಟ್ಟು ಅವರ ಒಂದು ಲೂಪ್ ಹೋಲ್ಸ್ನ ಇದನ್ನ ಮಾಡುತ್ತಲ್ಲ, ದಟ್ ಈಸ್ ಬ್ಲ್ಯಾಕ್ ಪೇಪರ್. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು ಅನ್ನೋ ಒಂದು ಇದರಿಂದ ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದನ್ನ ವೈಟ್ ಪೇಪರ್ ಮತ್ತು ಬ್ಲ್ಯಾಕ್ ಪೇಪರ್. ಇನ್ನು ಇದು ನೋಡಿ ನಮ್ಮ GS3 ಸೈನ್ಸ್ ಅಂಡ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಅಂಡ್ ದರ್ ಅಪ್ಲಿಕೇಶನ್ಸ್ ಒಳಗಡೆ ತುಂಬಾ ಇಂಪಾರ್ಟೆಂಟ್. ವಿತ್ ಕ್ರಿಸ್ಪರ್ ಪೋಯ್ಸ್ ಟು ರೆವಲ್ಯೂಷನೈಸ್ ಥೆರಪಿ ಎ ಪಾಸ್ ಟು ಕನ್ಸಿಡರ್ ಎಥಿಕ್ಸ್ ಅಂತ ಹೇಳ್ತಾ ಇದೆ ಇದೊಂದು ಆರ್ಟಿಕಲ್. ಇದು ಏನು ಹೇಳ್ತಾ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ರೆಗ್ಯುಲೇಷನ್ಸ್ನ ಶಾರ್ಟ್ ಕಮಿಂಗ್ಸು ಮತ್ತು ಎಥಿಕಲ್ ಕನ್ಸರ್ನ್ಸು ಮತ್ತು ನೀಡ್ ಫಾರ್ ಈಕ್ವಿಟಬಲ್ ಹೆಲ್ತ್ ಕೇರ್ ಆಕ್ಸೆಸ್ನ ಬಗ್ಗೆ ಮಾತಾಡ್ತಾರೆ. ಇವ್ರು ಏನು ಹೇಳ್ತಾರೆ, ಕ್ರಿಸ್ಪರ್ ಇದೊಂದು ಜೆನೆಟಿಕ್ ಇಂಜಿನಿಯರಿಂಗ್, ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಆಗಿರುತ್ತೆ. ಇದು ಬಯೋಟೆಕ್ನಾಲಜಿಯಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಏನಂತಂದ್ರೆ ಈಗ ನಮಗೆ ಯಾವ್ದಾದ್ರು ಒಂದು ರೋಗ ಬರ್ತಾ ಇತ್ತು ಅಂತಂದ್ರೆ ಆ ರೋಗ ಏನಕ್ಕೆ ಬರುತ್ತೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಎನಿ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾನ ನಾವು ಏನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬಿಟ್ಟು ನಮ್ಮ DNA ಅಲ್ಲಿ ಈ ಬ್ಯಾಕ್ಟೀರಿಯಾನ ನಾವು ಬೇರೆ ಒಂದು ಇದರಿಂದ ರೀಪ್ಲೇಸ್ ಮಾಡ್ಬೋದು. ಈ ಥರದೊಂದು ನೀವು ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಕಾಮನ್ ಆಗಿ ಜೆನೆಟಿಕ್ ಇಂಜಿನಿಯರಿಂಗ್ ಅಂತಂದ್ರೆ ಆ ಥರ ನಮ್ಮ DNA ಅಲ್ಲಿ ಇದನ್ನ ಮಾಡ್ತಾರೆ, ಮ್ಯಾನಿಪುಲೇಷನ್ ಮಾಡ್ತಾ ಹೋಗ್ತಾರೆ. ಆ ಥರದೊಂದು ಟೆಕ್ನಾಲಜಿನ ಯೂಸ್ ಮಾಡೋದೇ ಕ್ರಿಸ್ಪರ್. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಆರ್ಟಿಕಲ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಥರದ್ದು ನಮ್ಮ ಏನು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಏನಂತೀವಿ ಅಂದ್ರೆ ಬುಡಕಟ್ಟು ಜನಾಂಗದವರು, ಇಂಥವರಲ್ಲಿ ಈ ಸಿಕಲ್ ಸೆಲ್ ಅನಿಮಿಯಾ ಮತ್ತೆ ಈ ಥರದ್ದೆಲ್ಲ ತುಂಬಾನೇ ಬರ್ತಾ ಇದೆಯಂತೆ. ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೆಲ್ತ್ ಆಕ್ಸೆಸ್ ಕಮ್ಮಿ ಇದೆ ಅವರಿಗೆ. ಇವನ್ ಅವರು ಬಿಕಾಸ್ ಅವರು ಇದನ್ನ ಮಾಡ್ಕೋತಾ ಇಲ್ಲ, ರೆಕ್ಟಿಫೈ ಮಾಡ್ಕೋತಾ ಇಲ್ಲ. ಏನಕ್ಕೆ ಅಂತಂದ್ರೆ ಒಂದು ಟ್ರೀಟ್ಮೆಂಟ್ಗೆ ಅಫೋರ್ಡಬಿಲಿಟಿ ಇಲ್ಲ, ಇನ್ನೊಂದು ಅವರು ತುಂಬಾನೇ ದೂರದ ಪ್ರದೇಶಗಳಲ್ಲಿದ್ದಾರೆ. ಸೊ ಇದಕ್ಕೆ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂದ್ರೆ ಗೌರ್ಮೆಂಟ್ ಅವ್ರು ಏನು ಮಾಡಬೇಕು, ಫಸ್ಟ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಮೇಲೆ ಟರ್ಷರಿ ಹೆಲ್ತ್ನವರು ಏನಾದರೂ ಇವ್ರು ಪ್ರೈಮರಿ ಹೆಲ್ತ್ ಕೇರಲ್ಲಿ ಫಸ್ಟ್ ಪ್ರಿವೆಂಟಿವ್ ಇದನ್ನ ಮಾಡಿದ್ರೆ ಅವ್ರು ಆಮೇಲೆ ಟರ್ಷರಿ ಹೆಲ್ತ್ ಕೇರಲ್ಲಿ ಲಾಂಗ್ ಟರ್ಮ್ ರಿಟರ್ನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೇ ಈ ಆರ್ಟಿಕಲ್ನ ಇದು ಮಾತಾಡ್ತಾ ಇದೆ. ಅದಾದ್ಮೇಲೆ ಇದರಲ್ಲಿ ಕೆಲವೊಂದೊಂದು ಜೆನೆಟಿಕ್ ಇಂಜಿನಿಯರಿಂಗ್ನ ಬೆನಿಫಿಟ್ಸು ಹೇಳಿದ್ದಾರೆ, ಅಪ್ಲಿಕೇಶನ್ಸು ಹೇಳಿದ್ದಾರೆ, ಅದ್ರ ಜೊತೆಗೆ ಚಾಲೆಂಜಸ್ಸು ಕೂಡ ಹೇಳಿದ್ದಾರೆ. ಚಾಲೆಂಜಸ್ ಏನು ಅಂತಂದರೆ ಈ ಥರದೊಂದು ಏನಾದರೂ ಆದಾಗ ನಾಳೆ ಏನಾಗುತ್ತೆ, ಕೆಲವರು ದುಡ್ಡಿರೋ ಅಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಯಾವ ಥರದ ಮಕ್ಕಳು ಬೇಕೋ ಆ ಥರದ ಮಕ್ಕಳನ್ನ ಎಲ್ಲ DNA ಇದನ್ನ ಮಾಡ್ಬಿಟ್ಟು ಇದೊಂದು ಎಥಿಕಲ್ಲಿಗೆ ಇದಾಗ್ತಾ ಹೋಗುತ್ತೆ ನಾಳೆ ಈ ಥರ ಒಂದು ಮಾಡ್ತಾ ಹೋದರೆ. ಇದ್ರ ಬಗ್ಗೆನೂ ಅವ್ರು ಮಾತಾಡಿದ್ದಾರೆ. ಸೊ ಅದರ ನಿಟ್ಟಿನಲ್ಲಿ ಈ ಜೆನೆಟಿಕ್ ಎಡಿಟಿಂಗ್ ಮತ್ತು ಕನ್ಸರ್ನ್ಸ್ ಬಗ್ಗೆ ನಾನು ಹೇಳೋದಾದ್ರೆ ಕಾಮನ್ ಆಗಿ ಬೆನಿಫಿಟ್ಸ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಅಪ್ಲಿಕೇಶನ್ಸ್ ತುಂಬಾನೇ ಇದೆ. ಇದರಲ್ಲಿದೆ ಏನಂದರೆ ಅಗ್ರಿಕಲ್ಚರ್ಲಿ ಪ್ಲಾಂಟ್ಸು, ಇದರಲ್ಲೆಲ್ಲ ನಾವು ಹೆಂಗೆ ಈಗ ಕೀಟ ನಿರೋಧಕ ಈ ಥರದ ಕೆಲವೊಂದನ್ನೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಇದರಲ್ಲಿ ಪ್ಲಾಂಟ್ಸಲ್ಲಿ ನಾವು ಫರ್ಟಿಲೈಸರ್ಸ್ ಮೇಲೆ ಕಾಸ್ಟ್ ಕಮ್ಮಿ ಮಾಡೋವಂಥ ಸೀಡ್ಸ್ನಷ್ಟೇ ಯೂಸ್ ಮಾಡ್ಬೋದು. ಈ ಥರದ್ದೆಲ್ಲ ಕೆಲವು ಬೆನಿಫಿಟ್ಸ್ ಇದೆ. ಇನ್ನು ಕನ್ಸರ್ನ್ಸ್ ಅಂದರೆ ನೋಡಿ ಸೇಫ್ಟಿ ಕನ್ಸರ್ನ್ಸ್ ಬರುತ್ತೆ. ಆಮೇಲೆ ಜರ್ಮ್ ಲೈನ್ ಎಡಿಟಿಂಗು, ಯುಜೆನಿಕ್ಸ್ ಅಂದರೆ ನಾನು ಹೇಳಿದ್ನಲ್ಲ, ತಂದೆ ತಾಯಿಗಳು ಈ ಥರದ್ದೇ ಮಕ್ಕಳು ಬೇಕು ಅಂತ ಅಂದ್ಬಿಟ್ಟು ಕೆಲವು ಜೀನ್ಸ್ ಇರೋಂಥ ಪೇರೆಂಟ್ಸ್ ಇವ್ರನ್ನ ಹುಡುಕ್ಬಿಟ್ಟು ನಿಮ್ಮ ಇದನ್ನು ಕೊಡಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿಬಿಟ್ಟು ಇದನ್ನು ಮಾಡ್ತಾ ಇನ್ಹೆರಿಟೆನ್ಸ್ ಈ ಥರದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಯುಜೆನಿಕ್ಸು ಅಕ್ಸೆಸಿಬಿಲಿಟಿ ಎಲ್ರಿಗೂ ಸಿಗೋದಿಲ್ಲ, ಯಾಕಂದರೆ ಇಟ್ ಈಸ್ ಇನ್ನೂ ಅಫೋರ್ಡಬಲ್ ಆಗಿರೋದ್ರಿಂದ ಎಲ್ರಿಗೂ ಸಿಗೋದಿಲ್ಲ ಇದು. ಓಕೆ, ದಟ್ ಈಸ್ ಓಕೆ. ಆಮೇಲೆ ಇನ್ಫಾರ್ಮ್ಡ್ ಕನ್ಸೆಂಟ್ ಕೆಲವ್ರು ಕೊಡೋದಿಲ್ಲ ಈ ಥರದ್ದೊಂದು ಇದಕ್ಕೆ. ಆಮೇಲೆ ಹ್ಯೂಮನ್ ಡಿಗ್ನಿಟಿ ಇಂಥ ರೆಗ್ಯುಲೇಷನ್, ಇನ್ನು ಇಂಡಿಯಾದಲ್ಲಿ ಇದ್ರ ಬಗ್ಗೆ ರೆಗ್ಯುಲೇಷನ್ ಬಗ್ಗೆ ಎಲ್ಲ ತುಂಬಾ ಚರ್ಚೆ ನಡೀತಾ ಇದೆ. ಹಾಗಾಗಿ ಇದು ಕನ್ಸರ್ನ್ ಕೂಡ ಹೌದು ಇದು. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟು ಇದು ನೋಡಿ, ಕ್ಯಾಬಿನೆಟ್ ಅಪ್ರೂವ್ಸ್ ನ್ಯೂ ಫಿಶರೀಸ್ ಸ್ಕೀಮು. ಫಿಶರಿ ಒಂದು ಏನಂತಂದರೆ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಸಮೃದ್ಧಿ ಸಹ ಯೋಜನಾ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಇದು ಬಂದಮೇಲೆ ನಾನು ನಿಮಗೆ ಇದ್ರದ್ದು ಅನಾಲಿಸಿಸ್ನ ತೊಗೊಂಬರ್ತೀನಿ. ಆಮೇಲೆ ನೋಡಿ, ಸೆಂಟರ್ ಟು ಸ್ಕ್ರಾಪ್ ಫ್ರೀ ಮೂವ್ಮೆಂಟ್ ರೆಜಿಮ್ ವಿತ್ ಮ್ಯಾನ್ಮಾರ್ ಸೇ ಶಾಸ್ ಅಂತ ಒಂದು ಆರ್ಟಿಕಲ್ ಇತ್ತು. ಇದು ಕೂಡ ಮ್ಯಾನ್ಮಾರಲ್ಲಿ ಫ್ರೀ ಮೂವ್ಮೆಂಟ್ನ ರೆಜಿಮ್ನ ಇದನ್ನು ಮಾಡಿದ್ದಾರೆ. ಬಿಕಾಸ್ ಅಲ್ಲೇನೋ ಡೇಟಾ ಸರಿ ಇಲ್ಲ, ಆಮೇಲೆ ರಿಜಿಸ್ಟ್ರಿಗಳೆಲ್ಲ ಸರಿಯಾಗಿ ಮೇಂಟೈನ್ ಆಗಿಲ್ಲ ಅಂತ ಅಂದ್ಬಿಟ್ಟು ಈ ಥರದ್ದನ್ನು ಇದನ್ನು ಕೈಗೆ ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ನಮ್ಮ ಮ್ಯಾಗ್ಝಿನಲ್ಲಿ ಡೀಟೇಲಾಗಿ ಎಲ್ಲ ಇದು ಸಿಗುತ್ತೆ. ಓಕೆ, ಇದಿಷ್ಟು ಹೇಳ್ತಾ ನೆಕ್ಸ್ಟ್ ನೋಡಿ, ಮಯನ್ಮಾರಲ್ಲಿ ಆಲ್ರೆಡಿ ಮತ್ತೆ ಇವರು ಕಲಾದಾನ್ ಪ್ರಾಜೆಕ್ಟ್ ಅಂತ ಏನು ಇಂಡಿಯಾದವ್ರು ಏನು ಇದನ್ನು ಮಾಡ್ತಾ ಇದ್ರಲ್ಲ, ಅದನ್ನು ಕೂಡ ಅಲ್ಲಿ ಜುಂತಾ ಗೌರ್ಮೆಂಟು ಕಬ್ಜಾ ಮಾಡಿರೋದ್ರಿಂದ ಅದು ಕೂಡ ನಿಂತಿದೆಯಂತೆ, ಇಂಡಿಯನ್ ಕಲಾದಾನ್ ಪ್ರಾಜೆಕ್ಟು. ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ತುಂಬ ಇಂಪಾರ್ಟೆಂಟು. ಓಕೆ,
ಮತ್ತು ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಂದರೆ, ಭಾರತದ ಜನಸಂಖ್ಯಾ ಸವಾಲುಗಳ ಸಂದರ್ಭದಲ್ಲಿ ಇತ್ತೀಚೆಗೆ ಘೋಷಿಸಲಾದ ಉನ್ನತ ಅಧಿಕಾರ ಸಮಿತಿಯ ಮಹತ್ವ ಮತ್ತು ಸುಸ್ಥಿರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಮೇಲೆ ಅದರ ಸಂಭಾವ್ಯ ಪ್ರಭಾವವನ್ನು ಚರ್ಚಿಸಿ. In the context of India's demographic challenges, discuss the significance of the recently announced high-powered committee and its potential impact on sustainable socio-economic development. 150 ವರ್ಡ್ಸಿಗೆ ಬರೀಬೇಕು. ಓಕೆ, ಎಲ್ಲರೂ ಬರೆದು ಆನ್ಸರ್ಸ್ನ ಬರೆದು ಇವ್ಯಾಲ್ಯೂಷನ್ ಮಾಡಿಸ್ಕೊಳ್ರಿ. ಇದನ್ನಿಷ್ಟು ಹೇಳ್ತಾ ನಾನು ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಟೇಕ್ ಕೇರ್, ನಾಳೆ ಸಿಗೋಣ.